ನಮಸ್ಕಾರ ಎಲ್ರಿಗೂ. ಪ್ರತಿಷ್ಠಿತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈಗಾಗಲೇ ನಾಮಪತ್ರ ಸಲ್ಲಿಸಿರುವಂಥ ಯದುವೀರ್ 5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಆದರೆ ಇವರ ಹೆಸರಲ್ಲಿ ಯಾವುದೇ ಕಾರು ಇಲ್ಲ, ಸೈಟು ಇಲ್ಲ, ಭೂಮಿನೂ ಇಲ್ಲ ಅನ್ನೋದು ವಿಶೇಷ. ಇನ್ನು ಅವರ ಪತ್ನಿಯ ಹೆಸರಲ್ಲಿ 1 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಯದುವೀರ್ ಒಡೆಯರ ಬಳಿ ಮತ್ತು ಅವರ ಪತ್ನಿ ಬಳಿ ಎಷ್ಟೆಲ್ಲ ಆಸ್ತಿ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ದೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಮೈಸೂರು ಒಡೆಯರಾಗಿರುವ ಯದುವೀರ್ ಈ ವೇಳೆ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡ್ರು. ತಮ್ಮ ಹೆಸರಲ್ಲಿ ಯಾವುದೇ ಕೃಷಿ ಭೂಮಿಯಾಗಲಿ, ಸೈಟ್ ಆಗಲಿ, ಮನೆ ಆಗಲಿ ಇಲ್ಲ ಅಂತ ತಮ್ಮ ಅಫಿಡೇವಿಟ್ನಲ್ಲಿ ಘೋಷಣೆ ಮಾಡಿದ್ರು. ಇನ್ನು ಯದುವೀರ್ ಒಡೆಯರವರ ಕೈಯಲ್ಲಿ ಸದ್ಯ 1 ಲಕ್ಷ ರೂಪಾಯಿ ನಗದು ಇದೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ 1,36,00,000 ರೂಪಾಯಿ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಚಿನ್ನ ಬೆಳ್ಳಿ ವಿಷಯಕ್ಕೆ ಬಂದರೆ ಯದುವೀರ್ ಒಡೆಯರವರ ಬಳಿ 3,25,00,000 ರೂಪಾಯಿ ಮೌಲ್ಯದ 4 kg ಚಿನ್ನ, 14 ಲಕ್ಷ ರೂಪಾಯಿ ಮೌಲ್ಯದ 20 kg ಬೆಳ್ಳಿ ಇದೆ. ಇನ್ನು ಯದುವೀರ್ ಒಡೆಯರವರ ಬಳಿ 4,99,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಯದುವೀರ್ ಈ ವೇಳೆ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಯದುವೀರ್ ಒಡೆಯರವರ ಪತ್ನಿ ಹೆಸರಲ್ಲಿ ಏನೆಲ್ಲ ಆಸ್ತಿ ಇದೆ ಅಂತ ನೋಡಿದರೆ 75,000 ರೂಪಾಯಿ ನಗದು ರೂಪದಲ್ಲಿದ್ದರೆ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ತ್ರಿಷಿಕ್ ಅವರು ಹೊಂದಿದ್ದಾರೆ. ಇನ್ನು ತ್ರಿಷಿಕ್ ಅವರ ಬಳಿ ಎಷ್ಟು kg ಚಿನ್ನ ಮತ್ತು ಬೆಳ್ಳಿ ಇದೆ ಅಂತ ನೋಡೋದಾದರೆ 5,05,000 ರೂಪಾಯಿ ಮೌಲ್ಯದ 100 ಗ್ರಾಂ ಚಿನ್ನದ ಗಟ್ಟಿ, 90 ಲಕ್ಷ ರೂಪಾಯಿ ಮೌಲ್ಯದ 2 kg ಚಿನ್ನ ಮತ್ತು 7 ಲಕ್ಷ ರೂಪಾಯಿ ಮೌಲ್ಯದ 10 kg ಬೆಳ್ಳಿಯನ್ನು ತ್ರಿಷಿಕ ಹೊಂದಿದ್ದಾರೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನು ಅವರ ಬಳಿ 1,04,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಅಂತ ಅಫಿಡೇವಿಟ್ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನು ಯದುವೀರ್ ಒಡೆಯರವರು ಅವರ ಅವಲಂಬಿತರನ್ನು ಕೂಡ ಅಫಿಡೇವಿಟ್ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನು ಅವರ ಹೆಸರಲ್ಲಿ ಒಟ್ಟು 3,63,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದ್ರ ಜೊತೆಗೆ ಅವರ ಕೈಯಲ್ಲಿ 5,000 ರೂಪಾಯಿ ಹಣದ ರೂಪದಲ್ಲಿದ್ದರೆ HDFC ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನು ಮ್ಯೂಚುವಲ್ ಫಂಡ್ನಲ್ಲಿ 1,49,00,000 ರೂಪಾಯಿ, ಟಾಟಾ ಲೈಫ್ ಇನ್ಸೂರೆನ್ಸ್ನಲ್ಲಿ 1,89,00,000 ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇನ್ನು 12 ಲಕ್ಷ ರೂಪಾಯಿ ಮೌಲ್ಯದ 400 ಗ್ರಾಂ ಚಿನ್ನ, 5,50,000 ರೂಪಾಯಿ ಮೌಲ್ಯದ 100 ಗ್ರಾಂ ಚಿನ್ನದ ಗಟ್ಟಿ, ಅದರ ಜೊತೆಗೆ 7 ಲಕ್ಷ ರೂಪಾಯಿ ಮೌಲ್ಯದ 10 kg ಬೆಳ್ಳಿ ಹೊಂದಿದ್ದಾರೆ ಅಂತ ತಮ್ಮ ಅಫಿಡೇವಿಟ್ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಯದುವೀರ್ ಒಡೆಯರವರು ಅಫಿಡೇವಿಟ್ನಲ್ಲಿ ಘೋಷಣೆ ಮಾಡಿರೋ ಪ್ರಕಾರ ಅವರ ಹೆಸರಲ್ಲಿ ಸ್ವಂತ ಕಾರ್ ಆಗಲಿ ಅಥವಾ ದ್ವಿಚಕ್ರ ವಾಹನ ಆಗಲಿ ಅಥವಾ ಅವರ ಹೆಸರಲ್ಲಿ ಸ್ವಂತ ಜಮೀನು ಕೂಡ ಇಲ್ಲ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.